ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಇದು ಪ್ರಧಾನಿ ಮೋದಿ ಕಲಬುರಗಿಗೆ ಹಾಗೂ ಯಾದಗಿರಿಗೆ ಬೆಳಗ್ಗೆ 11 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮಕ್ಕೆ ಮೋದಿ ಭೇಟಿಯನ್ನು ನೀಡಲಿದ್ದು, ಸ್ಕಾಡಾ ಯೋಜನೆ 710 ಗ್ರಾಮಗಳಿಗೆ ಕುಡಿಯುವಂತ ನೀರು ಯೋಜನೆಗೆ ಚಾಲನೆಯನ್ನ ಕೊಡಲಿದ್ದಾರೆ. ಕಲಬುರಗಿಯ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಯನ್ನ ಕೂಡ ಮಾಡಲಿದ್ದಾರೆ. ಸುಮಾರು 10,500 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆಯನ್ನ ನೀಡಲಿದ್ದಾರೆ. ಮೋದಿ ಕಾರ್ಯಕ್ರಮಕ್ಕೆ ಈಗಾಗಲೇ ಬೃಹತ್ ವೇದಿಕೆ ಸಿದ್ಧಗೊಂಡಿದೆ. ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದೇ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆಯ ಕೊಡೇಕಲ್ಗೆ ಭೇಟಿ ನೀಡಲಿದ್ದು, ಆ ಹಿನ್ನೆಲೆಯಲ್ಲಿ ಇವತ್ತು ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದ ಹೊರವಲಯದಲ್ಲಿ ಬೃಹತ್ ಪ್ರಮಾಣದ ವೇದಿಕೆ ಸಿದ್ಧವಾಗಿರ್ತಕ್ಕಂಥದ್ದನ್ನು ನೀವು ಇವತ್ತು ನೋಡಬಹುದು. ಕೊಡೇಕಲ್ ಗ್ರಾಮದ ಹೊರಭಾಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಸೇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ವೇದಿಕೆಯನ್ನ ಸಿದ್ಧಗೊಳಿಸಿರ್ತಕ್ಕಂಥದ್ದನ್ನು ನಿಮಗೆ ಈಗ ಕಾಣ್ತಾ ಇರಬಹುದು. ನಾವಿವತ್ತು ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಕೂರಬಹುದಾದಂತಹ ಆ ಒಂದು ಬೃಹತ್ ಪೆಂಡಾಲ್ನ ಒಳಗಡೆ ಇದ್ದಾವೆ. ಸರಿಸುಮಾರು 510 ಎಕರೆ ಪ್ರದೇಶದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಹಾಗೆಯೇ ವೇದಿಕೆಯ ಕಾರ್ಯಕ್ರಮದ ವೀಕ್ಷಣೆಗಾಗಿ ಸರಿಸುಮಾರು 50 ಕಡೆ ಇವತ್ತು LED ಸ್ಕ್ರೀನ್ಗಳನ್ನು ಅಳವಡಿಸಿರ್ತಕ್ಕಂಥದ್ದನ್ನು ನೀವು ಕಾಣಬಹುದು. ಅದೇ ರೀತಿ ಪ್ರಧಾನಿಗಳ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ನಾಡಿನ ಮುಖ್ಯಮಂತ್ರಿ ಹಾಗೂ ಮಂತ್ರಿಗಳು ಮತ್ತು ಗಣ್ಯರಿಗಾಗಿ ಕುಳಿತುಕೊಳ್ಳೋದಕ್ಕೆ ವೇದಿಕೆಯನ್ನು ಕೂಡ ಇವತ್ತು 8 ಅಡಿ ಎತ್ತರ ಮತ್ತು 40 ಅಡಿ ಅಗಲವಾದ ಬೃಹತ್ವಾದ ವೇದಿಕೆಯನ್ನು ಕೂಡ ಸಿದ್ಧಗೊಳಿಸಲಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿರ್ತಕ್ಕಂತಹ ನಮೋ ಬಳಿಕ 1 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರಿಸುಮಾರು 30 ನಿಮಿಷಗಳ ಕಾಲ ಭಾಷಣ ಮಾಡಿ ನಂತರ 1 ಗಂಟೆ 5 ನಿಮಿಷಕ್ಕೆ ಕೊಡೇಕಲ್ ಹೆಲ್ಪ್ಯಾಡ್ ನಿಂದ ಕಲಬುರಗಿಯ ಮಳಖೇಡ್ ಹೆಲ್ಪ್ಯಾಡ್ಗೆ ನಿರ್ಗಮಿಸಲಿದ್ದಾರೆ. ಯಾದಗಿರಿಯಿಂದ ವಿಶ್ವನಾಥ್ ಹುಗಾರ್, ನ್ಯೂಸ್ 18 ಕನ್ನಡ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕನ್ನಡದಲ್ಲೇ ಟ್ವೀಟ್ ಅನ್ನು ಮಾಡಿದ್ದಾರೆ. ಕರ್ನಾಟಕದ ಜನತೆಯ ನಡುವೆ ಇರಲಿಕ್ಕೆ ನಾನು ಉತ್ಸುಕನಾಗಿದ್ದೇನೆ. ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತೆ ಅಂತ ಮೋದಿ ಕನ್ನಡದಲ್ಲೇ ಟ್ವೀಟ್ ಮಾಡಿದರು. ಇದು ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ. ಹಾಗೆ ಜನವರಿ 27ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ಹುಬ್ಬಳ್ಳಿಯ KLE ಸಂಸ್ಥೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಜನವರಿ 28ಕ್ಕೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇದೇ ಹುಬ್ಬಳ್ಳಿಯ KLE ಸಂಸ್ಥೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬರ್ತಿದ್ದಾರೆ. ಇನ್ನು ಜನವರಿ 27ಕ್ಕೆ ಪ್ರಧಾನಿ ಮೋದಿ ಅವರು ನಡೆಸುವಂಥ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ನಿಗದಿಯಾಗಿದ್ದು, ಇದರಲ್ಲೂ ಕೂಡ ಕರ್ನಾಟಕದ ವಿದ್ಯಾರ್ಥಿಗಳ ಜೊತೆ ಪೋಷಕರಿಗೂ ಆಹ್ವಾನವನ್ನ ಕೊಟ್ಟಿದೆ ಸರ್ಕಾರ. ನಾಳೆ ಮೋದಿ ರಾಜ್ಯಕ್ಕೆ, ಅಂದರೆ ಇವತ್ತು ರಾಜ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗದಗದಲ್ಲಿ ನಡೀತಾ ಇದ್ದಂಥ ಕಾಂಗ್ರೆಸ್ ಪ್ರಜಾಧ್ವನಿಯಲ್ಲಿ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಮಾತನಾಡಿದರು. ಲೂಟಿ ಹೊಡೆಯುವಂಥ ಸರ್ಕಾರವಿದ್ದಾಗ ವಿಧಾನಸೌಧ ಗೋಡೆಗಳು ಲಂಚ ಲಂಚ ಅಂತ ಹೇಳ್ತಾ ಇದ್ದಾವೆ, ನೀವು ಕಿವಿ ಕೊಟ್ಟು ಕೇಳಬೇಕು ಅಂತ ವ್ಯಂಗ್ಯವಾಗಿ ಮಾತನಾಡಿದರು. ನರೇಂದ್ರ ಮೋದಿ ಅವರು ಏನ್ ಹೇಳ್ತಿದ್ರು, ಮಾತಾಡ್ತಿದ್ರು, ನಕ್ಕಾವುಂಗ ಕಾನೆ ದೂಂಗ, ನಕ್ಕಾವುಂಗ ಕಾನೆ ದೂಂಗ. ನರೇಂದ್ರ ಮೋದಿ ಅವರೇ ಯಾಕೆ ಸುಳ್ಳು ಹೇಳಿದ್ರಿ ಜನರಿಗೆ? ನಾ ತಿನ್ನಲ್ಲ, ತಿನ್ನೋರು ಬಿಡಲ್ಲ. ಮತ್ತೆ ಯಾಕೆ ಬಸವರಾಜ ಬೊಮ್ಮಾಯಿ ಮತ್ತು ಅವರ ಸಂಗಡಿಗರಿಗೆ ಲಂಚ ಹೊಡಿಲಿಕ್ಕೆ, ಲೂಟಿ ಹೊಡಿಲಿಕ್ಕೆ ಬಿಟ್ಟಿದ್ದೀರಿ ನರೇಂದ್ರ ಮೋದಿಜಿ ಅವರೇ? ಇವತ್ತವರಿಗೆ ತನಿಖೆ ಮಾಡಿಸ್ಲಿಲ್ಲ. ಆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರಿಗೆ ಒಂದು ಉತ್ತರನೂ ಕೂಡ ಕೊಡ್ಲಿಲ್ಲ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರಲ್ಲ, ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ. ಈ ಬಿಜೆಪಿ ಸರ್ಕಾರ ಇರ್ಬೇಕಾ? ಇವತ್ತು ಹೇಳ್ತೀನಿ ನಿಮಗೆ, ನಾವು ಅಧಿಕಾರಕ್ಕೆ ಬಂದ್ರೆ ರೈತರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. MSP ಕಾಯ್ದೆ ಮಾಡಿ ಅಂತಕ್ಕಂಥ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದಲ್ಲೂ ಕೂಡ MSP ಕಾಯ್ದೆಯನ್ನು ಮಾಡ್ತೇವೆ. ಹಾಗೆ ಕೇಂದ್ರ ಸರ್ಕಾರದ ಮೇಲೂ ಕೂಡ ಒತ್ತಡ ಹಾಕಿ MSP ಕಾಯ್ದೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.
ನಾಯಕಿ ಕಾರ್ಯಕ್ರಮದಲ್ಲಿ ಸಿದ್ದು ವಾರೆ ನೋಟ ಭಾರಿ ಸದ್ದು ಮಾಡಿತ್ತು. ಅದರ ಬಗ್ಗೆ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ನಗುನಗುತ್ತಲೇ ಪ್ರತಿಕ್ರಿಯೆಯನ್ನು ನೀಡಿದರು. ಅದರ ಬಗ್ಗೆ ಮಾತನಾಡಬಾರ್ದು, ಯಾವುದು ಸಮಾಜಕ್ಕೆ ಅವಶ್ಯಕತೆ ಇರುತ್ತೆ ಅದನ್ನು ಚರ್ಚೆ ಮಾಡಬೇಕು. ಕೆಲವು ಮೀಡಿಯಾ ಜನರು ನನ್ನ ಬಗ್ಗೆ ನೆಗೆಟಿವ್ ಮಾಡೋಕೆ ಇರೋದು ಅಂತ ಹೇಳಿದರು. ನೋಡ್ರಿ, ಇರ್ರಿಲೆವೆಂಟ್ ಥಿಂಗ್ಸ್ಗಳಿಗೆಲ್ಲ ಮಾತಾಡಬಾರ್ದು, ಚರ್ಚೆನೂ ಮಾಡಬಾರ್ದು. ಯಾವುದು ಸಮಾಜದ ದೃಷ್ಟಿಯಿಂದ ರೆಲೆವೆಂಟ್ ಇರ್ತದೆ ಅವ್ರು ಮಾತ್ರ ಚರ್ಚೆ ಮಾಡ್ತಾರೆ. ನನ್ನ ಮೇಲೆ ಬರೀ ನೆಗೆಟಿವ್ ಮಾಡಕ್ಕೆ ಇರೋದು. ಸಮ್ ಆಫ್ ದಿ ಮೀಡಿಯಾ ಪೀಪಲ್ ಆಲ್ಸೋ ನನ್ನ ಮೇಲೆ ನೆಗೆಟಿವ್ ಮಾಡಕ್ಕೆ ಕಾಂಟೆಕ್ಸ್ಟ್ ಬಿಟ್ಬಿಡ್ತಾರೆ, ಹಿಂದಿರೋದು ಮುಂದಿನ ತಕೊಂಡ್ಬಿಡ್ತಾರೆ. ಅದು ಏನ್ ಮಾಡಕ್ಕಾಗತ್ತಪ್ಪ. ನಾನು ಅದಕ್ಕೆ ಮೀಡಿಯಾದವ್ರಿಗೂ ಸ್ವಾತಂತ್ರ್ಯ ಇದೆ, ಏನಾದ್ರು ಬರ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ಟು ನಿಮ್ ಫ್ರೀಡಮ್ ನಾನು ಯಾಕೆ ಅಡ್ಡಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದಂಥ ಸಿದ್ದರಾಮಯ್ಯ, ನಾವು ಅಧಿಕಾರಕ್ಕೆ ಬಂದರೆ 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದರು. ರೈತರಿಗೆ ನ್ಯಾಯಸಮ್ಮತ ಪರಿಹಾರವನ್ನು ಕೊಡ್ತೇವೆ. ಬಿಜೆಪಿಯವರು ನಮ್ಮದು ಡಬಲ್ ಎಂಜಿನ್ ಸರ್ಕಾರ ಅಂತಾರೆ. ₹1 ಸಾಲವನ್ನು ಕೂಡ ಮನ್ನಾ ಮಾಡಲಿಲ್ಲ ಅಂತ ಲೇವಡಿ ಮಾಡಿದರು. 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ, ಹೌದಲ್ಲ? ಈಗ ಎಷ್ಟು ಕೆಜಿ ಬರ್ತಾ ಇದೆ? 5 ಕೆಜಿ. ಯಾಕೆ 2 ಕೆಜಿ ಯಾಕೆ ಕಡಿಮೆ ಮಾಡಿದ್ರಿ ಬಸವರಾಜ ಬೊಮ್ಮಾಯಿ? ಏನ್ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತಾ ಇದ್ದ? ಅಪ್ಪನ ಮನೆಯಿಂದ ಕೊಡ್ತಾ ಇದ್ದ? ನಾವು 7 ಕೆಜಿ ಕೊಡೋದಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. 10 ಕೆಜಿ ಬೇಕಾ ಬೇಡ? 10 ಕೆಜಿ ಬೇಕಾ ಬೇಡ? ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಮುರುಗೇಶ್ ನಿರಾಣಿ ಕಿತ್ತಾಟದ ಬಗ್ಗೆ ಕುಮಾರಸ್ವಾಮಿ ವ್ಯಂಗ್ಯವಾಡಿದರು. ಒಂದೇ ಪಕ್ಷದಲ್ಲಿದ್ದು ಕೆಸರು ಚಾಡ್ತಿದ್ದಾರೆ. ವಿಜಯಪುರದ ನಾಯಕ ಬಾಗಲಕೋಟೆ ಸಚಿವರ ಭಾಷೆಯನ್ನ ಕೇಳಿದ್ದೀರಾ ಅಂತ ಎಚ್ಡಿಕೆ ಪ್ರಶ್ನೆಯನ್ನ ಮಾಡಿದರು. ನಿಮ್ಮ ಬಿಜಾಪುರದ ಶಾಸಕರು ಮತ್ತು ನಿಮ್ಮ ಬಾಗಲಕೋಟೆಯ ಜೀರ್ಗಿ ವಿಧಾನಸಭಾ ಕ್ಷೇತ್ರದ ಮಂತ್ರಿಗಳಿರುತ್ತಾರೆ. ನಿರಾಣಿಯವರು ಮತ್ತು ಯತ್ನಾಳ್ ಪರಸ್ಪರ ಚರ್ಚೆಗೆ ನೋಡ್ತಾ ಇದ್ದರು. ಯಾವ್ಯಾವ ರೀತಿಯಲ್ಲಿ ಒಂದೇ ಪಕ್ಷದಲ್ಲಿತ್ತು, ಒಂದು ಕುಟುಂಬವಾಗಿತ್ತು, ಅವರಿಬ್ಬರ ಪರಸ್ಪರ ಚರ್ಚೆ ಎರಚಾಟವನ್ನು ನೋಡ್ತಾ ಇದ್ದರು. ಅವರ ಬಳಸಿದಂತ ಪದಬಳಕೆಗಳು ಇವತ್ತು ನಿಜಕ್ಕೂ ಸಾರ್ವಜನಿಕ ಜೀವನದಲ್ಲಿ ಯುದ್ಧಕ್ಕೆ ಇವರು ಇವತ್ತು ಸಮರ್ಥರ ಅಂತಕ್ಕಂಥದ್ದನ್ನ ತಾವುಗಳೇ ಯೋಚನೆ ಮಾಡಬೇಕಿಂತ ವ್ಯಕ್ತಿಗಳು ಯಾವ ರೀತಿ ನಡ್ಕೋತಾ ಇದ್ದಾರೆ. ಈ ರಾಜ್ಯದ 6-7 ಕೋಟಿ ಯತ್ನಾಳ್ ಒಂದೊಂದು ಸಾರಿ ಸತ್ಯ ಮಾತಾಡ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಯಡಿಯೂರಪ್ಪ ಮಗನ ಮೇಲೆ ನೇರ ಆರೋಪನೆ ಮಾಡಿದ್ರು, ಆದರೂ ಯಾವುದೇ ಕ್ರಮ ಆಗಲಿಲ್ಲ. ಯಡಿಯೂರಪ್ಪ ಮನೆಯಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರು, ಏನಾದರೂ ಕ್ರಮ ತಗೊಂಡ್ರ? ಇದರರ್ಥ ದೆಹಲಿಯಿಂದಲೇ ಯಾರೋ ಯತ್ನಾಳ್ರನ್ನ ಎತ್ತಿ ಕಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದರು. ಒಂದೊಂದ್ಸಾರಿ ಯತ್ನಾಳ್ ಅವರು ಸತ್ಯ ಮಾತಾಡ್ತಾರೆ. ಯತ್ನಾಳು ಒಂದೊಂದ್ಸಾರಿ ಸತ್ಯ ಮಾತಾಡ್ತಾರೆ. ಯಾಕಂದ್ರೆ ಅವ್ರ ಮೇಲೆ ಈಗ ಯಡಿಯೂರಪ್ಪನವ್ರ ಮಗನ ಮೇಲೆ ನೇರವಾಗಿ ಆರೋಪ ಮಾಡಿದ್ರು. ಅವ್ರ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ. ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ 2,500 ಕೋಟಿ ಕೊಡಬೇಕು ಅಂತ ಹೇಳಿದ್ರು, ಅವ್ರ ಮೇಲೆ ತಗೊಳ್ಳಿಲ್ಲ. ಮಂತ್ರಿ ಆಗ್ಬೇಕಾದ್ರೆ 100 ಕೋಟಿ ಕೊಡಬೇಕು ಅಂದ್ರು, ಏನು ಕ್ರಮ ತಗೊಳ್ಳಿಲ್ಲ. ಇವೆಲ್ಲ ಇಂಡಿಸಿಪ್ಲಿನೋ ಡಿಸಿಪ್ಲಿನೋ ಒಂದೊಂದ್ಸಾರಿ. ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಮುಂದುವರೆದಿದೆ. ಸಿಂದಗಿ ಮತಕ್ಷೇತ್ರಕ್ಕೆ ಆಗಮಿಸಿದಂಥ ಕುಮಾರಸ್ವಾಮಿ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ತು. ಬಳಿಕ ಮಾತನಾಡಿದಂಥ ಕುಮಾರಸ್ವಾಮಿ ಅವರು, ಈ ಬಾರಿ ಅಧಿಕಾರಕ್ಕೆ ಬರದೇ ಹೋದರೆ ನನ್ನ ಕಾರ್ಯಕ್ರಮಗಳನ್ನು ಜಾರಿ ಮಾಡದಿದ್ರೆ ಜೆಡಿಎಸ್ ಪಕ್ಷವನ್ನು 2028ಕ್ಕೆ ವಿಸರ್ಜಿಸುತ್ತೇನೆ. ಮತ್ತೆ ನಿಮ್ಮ ಮಳಿ ಬಂದು ಮತ ಕೇಳಲಿಕ್ಕೆ ಬರೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟರು. ಅಭೂತಪೂರ್ವವಾದಂಥ ಸ್ವಾಗತವನ್ನೇ ಜನತೆ ನೀಡಿದ್ದಾರೆ. ಇದು ನಮ್ಮ ಪಂಚರತ್ನ ಯೋಜನೆಗಳು ವಿಶೇಷವಾಗಿ ಎಲ್ಲ ಸಮಾಜದ ಬಂಧುಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ. ಪ್ರತಿ ಕುಟುಂಬಕ್ಕೆ ಒಂದು ನೆಮ್ಮದಿಯ ಬದುಕನ್ನು ಕಾಣ್ಬೋದು ಅಂಥ ಒಂದು ಕಾರ್ಯಕ್ರಮನ ಲೆಕ್ಕಾಚಾರ ಮಾಡಿ ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ರೈತರ ಸಮಸ್ಯೆಗಳು, ಜನಸಾಮಾನ್ಯರ ಸಮಸ್ಯೆಗಳು, ಯುವಕರ ಸಮಸ್ಯೆಗಳು ಇದೆಲ್ಲವನ್ನು ನೋಡಿ ಅದರ ಅನುಭವದ ಆಧಾರದ ಮೇಲೆ ಈ ಕಾರ್ಯಕ್ರಮ ತಂದಿದ್ದೇವೆ. ಹಿಂಡಿಲಿ ಉತ್ತಮವಾದಂಥ ರೀತಿಯ ಪ್ರತಿಕ್ರಿಯೆ ದೊರಕಿದೆ. ಇವತ್ತು ಸಿಂದಗಿನಲ್ಲಿ ಏನು ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದೆ,
ಸುಮಾರು 28 ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದೇವೆ. ಇದು ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಘೋಷಣೆ ಮಾಡ್ತಾ ಇದ್ದಂತೆ ಸಿದ್ದು ಹಣಿಲಿಕ್ಕೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಕೋಲಾರದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಮತಬೇಟೆಯನ್ನು ಮಾಡ್ತಾ ಇದೆ. ಈ ವೇಳೆ ಮಾತನಾಡಿದಂಥ ಸಂಸದ ಪ್ರಜ್ವಲ್ ರೇವಣ್ಣ, ಮುಂದಿನ ಜನ್ಮದಲ್ಲಿ ಮುಸಲ್ಮಾನನ ಜನಾಂಗದಲ್ಲಿ ಹುಟ್ಟುವ ಆಸೆ ದೇವೇಗೌಡರಿಗಿದೆ. ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರ ಬಂದಲ್ಲಿ ಮುಸಲ್ಮಾನರಿಗೆ ನೆಮ್ಮದಿಯ ಆಡಳಿತ ನೀಡ್ತೇವೆ. ಮುಂದೆಯೂ ನಾವು ಮುಸಲ್ಮಾನರ ಜೊತೆಗೆ ಇರ್ತೇವೆ ಅಂತ ಹೇಳಿದ್ರು. ದೇವೇಗೌಡರು ಯಾವತ್ತೂ ಕೂಡ ಒಂದ್ಸರಿ ಪದನೇ ಹೇಳ್ಬಿಟ್ಟಿದ್ರು, ನನಗೆ ಮುಂದಿನ ಜನ್ಮ ಏನಾದ್ರು ಮತ್ತೆ ಮನುಷ್ಯನ ಜಾತಿ ಹುಟ್ಟದೇ ಆಗದಾದ್ರೆ ಅದು ಮುಸಲ್ಮಾನ್ ಜನಾಂಗದಲ್ಲಿ ಹುಟ್ಟಬೇಕು ಅನ್ನೋದು ಒಂದು ಆಸೆ ಇದೆ ಅಂತ ದೇವೇಗೌಡರು ಹೇಳಿದ್ರು. ಅದಕ್ಕೆ ಬಹಳಷ್ಟು ಟೀಕೆ ಮಾಡಿದ್ರು, ಆದ್ರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ದೇವೇಗೌಡರು ಒಂದು ಆಸೆ ಇದೆ, ಖಂಡಿತವಾಗ್ಲು ಅಲ್ಲ ಅನ್ನೋ ಒಂದು ಭಗವಂತ ಏನಾದ್ರು ನಿಜವಾಗ್ಲೂ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲು ಮುಂದಿನ ಜನ್ಮದಲ್ಲಿ ಖಂಡಿತವಾಗ್ಲೂ ಅವರು ಮುಸಲ್ಮಾನ ಜನಾಂಗದಲ್ಲಿ ಹುಟ್ಟ. ಇತ್ತೀಚೆಗಷ್ಟೇ ಕಾಂಗ್ರೆಸ್ನಿಂದ ಅಮಾನತುಗೊಂಡಿರುವಂಥ ಕೆಜಿಎಫ್ ಬಾಬುಗೆ ಇಡಿ ಮತ್ತೆ ಸಮನ್ಸ್ ಅನ್ನು ನೀಡಿದೆ. ಅಕ್ರಮವಾಗಿ ಹಣ ವರ್ಗಾವಣೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಕೆಜಿಎಫ್ ಬಾಬು ನವದೆಹಲಿಯ ಇಡಿ ಕಚೇರಿಗೆ ಬರುವಂತೆ ಸಮನ್ಸ್ ಅನ್ನು ನೀಡಲಾಗಿದೆ. ಕಳೆದ ಮೇ ತಿಂಗಳಿನಲ್ಲಿ ಬೆಂಗಳೂರಿನ ವಸಂತನಗರದಲ್ಲಿರುವಂಥ ಕೆಜಿಎಫ್ ಬಾಬು ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಮೀಸಲಾತಿ ಹೆಚ್ಚಳ ವಿಚಾರ ಸೂಕ್ಷ್ಮ ವಿಷಯವಾಗಿದೆ. ಸಿಎಂ ಮನಸ್ಸಿನಲ್ಲಿಯೂ ಕೂಡ ಮೀಸಲಾತಿ ಕೊಡುವಂತ ಉದ್ದೇಶವಿದೆ. ಯಾರಿಗೆ ಎಷ್ಟು ಕೊಡಬೇಕು ಎಂಬುದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಅಂತ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಹೇಳಿದರು. ಮರಾಠ ಸಮಾಜದವರು ಕೇಳ್ತಿದ್ದಾರೆ, ಒಕ್ಕಲಿಗ ಸಮಾಜದವರು ಮೀಸಲಾತಿ ಕೇಳ್ತಾ ಇದ್ದಾರೆ, ಹೀಗಾಗಿ ಹೆಚ್ಚಿನ ಸಮಯ ಬೇಕಾಗಿದೆ ಅಂತ ಹೇಳಿದರು. ಇನ್ ಪ್ರಿನ್ಸಿಪಲ್ ಇವತ್ತು ಮುಖ್ಯಮಂತ್ರಿಗಳು ಅದನ್ನು ಒಪ್ಪಿದಾರಂದಮೇಲೆ ಅದಕ್ಕೆ ಮೇಲಿನ ಮೇಲೆ ಭಾಳ ಶಾರ್ಟ್ ಟರ್ಮ್ದಲ್ಲಿ ಗಡುವು ಕೊಡೋದು ಸರಿಯಲ್ಲ ಅಂಥೇಳಿ ನಂದು ಒಪಿನಿಯನ್. ಮೊನ್ನೆ ಜಯಮೃತ್ಯುಂಜಯ ಸ್ವಾಮಿಗಳು ಏನು ಶಿಗ್ಗಾಂವದಲ್ಲಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋರಾಟ ಮಾಡ್ತೇವೆ ಅಂಥೇಳಿ ಅನೌನ್ಸ್ ಮಾಡಿದರು. ನಾನು ಹೇಳಿದೆ ಸ್ವಾಮೀಜಿಯವರಿಗೆ ಈ ವಿಷಯಕ್ಕೆ ನಾನು ಒಪ್ಪೋದಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಒಂದು ಹಂತಕ್ಕೆ ಬಂದೈತಿ, ನಾವು ಈ ಟೈಮ್ದಾಗ ಹಂಗೆ ಮಾಡೋದು ಬೇಡ ಅಂಥೇಳಿ ನನಗೆ ಅದಕ್ಕೆ ಸಹಮತ ಇಲ್ಲ. ತುಮಕೂರಿನ ಕುಣಿಗಲ್ನಲ್ಲಿ ಚುನಾವಣೆ ಕಾವು ಹೆಚ್ಚಾಗ್ತಾ ಇದೆ. ಅಮೃತೂರು ಗ್ರಾಮದಲ್ಲಿ ಮತದಾರರಿಗೆ ಹಂಚಲಿಕ್ಕೆ ತಂದಿದ್ದಂಥ ಕುಕ್ಕರ್ ತುಂಬಿದ ಲಾರಿಯ ಮೇಲೆ ಜಿಎಸ್ಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅಧಿಕಾರಿಗಳು ಕುಕ್ಕರ್ ಬಾಕ್ಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕುಕ್ಕರ್ ಬಾಕ್ಸ್ಗಳ ಮೇಲೆ ಕುಣಿಗಲ್ ಕಾಂಗ್ರೆಸ್ನ ಶಾಸಕ ಡಾಕ್ಟರ್ ರಂಗನಾಥ್ ಭಾವಚಿತ್ರವಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 5 ದಿನಗಳ ಕಾಲ ಜಿಲ್ಲಾ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ಜಿಲ್ಲಾ ಉತ್ಸವಕ್ಕೆ ಚಾಲನೆಯನ್ನು ನೀಡಿದ್ರು. ಸಿಎಂಗೆ ಸಚಿವ ಸುನಿಲ್ ಕುಮಾರ್, ಬೈರತಿ ಬಸವರಾಜು, ಶಾಸಕ ಸಿಟಿ ರವಿ ಸಾಥನ್ನು ಕೊಟ್ಟರು. ಈ ವೇಳೆ ಮಾತನಾಡಿದಂಥ ಸಿಎಂ ಬೊಮ್ಮಾಯಿ, ಚಿಕ್ಕಮಗಳೂರು ಅಂದರೆ ಅಂದ ಚಂದದ ಸೊಬಗು. ಹಬ್ಬ ಎಂದರೆ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಂದರೆ ಇಲ್ಲಿನ ಶುದ್ಧ ಗಾಳಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತೆ, ಮನಸ್ಸು ದೇಹದಲ್ಲಿ ಹೊಸ ಎನರ್ಜಿಯೂ ಬರುತ್ತೆ ಅಂತ ಹೇಳಿದರು. ಇನ್ನು ಸಿಟಿ ರವಿ ಸದಾ ಚಟುವಟಿಕೆಯಿಂದ ಕೂಡಿರುವಂಥ ವ್ಯಕ್ತಿ. ಅವರ ಕ್ರಿಯಾಶೀಲತೆಯ ಭಾಗವೇ ಈ ಜಿಲ್ಲಾ ಉತ್ಸವ ಹಬ್ಬ ನಡೀತಾ ಇದೆ ಅಂತ ಸಿಎಂ ಹೇಳಿದರು. ತಮ್ಮ ಟೂರಿಸಂಗೆ ಒಂದು ಟ್ಯಾಗ್ಲೈನ್ ಹಾಕಿದ್ದಾರೆ, ಗಾಡ್ಸ್ ಓನ್ ಕಂಟ್ರಿ, ಅಂದರೆ ದೇವರ ನಾಡು ಅಂತ. ಇಲ್ಲಿಯ ಪರಂಪರೆ, ಇಲ್ಲಿಯ ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಎಲ್ಲವನ್ನು ನೋಡಿದಾಗ ಅವ್ರು ಗಾಡ್ಸ್ ಓನ್ ಕಂಟ್ರಿ ಅಂತಂದರೆ ಕರ್ನಾಟಕ ಗಾಡ್ಸ್ ಮೋಸ್ಟ್ ಲವ್ಡ್ ಸ್ಟೇಟ್ ಅವರ್ ಕಂಟ್ರಿ, ದೇವರು ಅತ್ಯಂತ ಪ್ರೀತಿ ಮಾಡುವಂಥ ಒಂದು ರಾಜ್ಯ. ಅಷ್ಟು ನಿಸರ್ಗ ಇವತ್ತು ನಮಗೆ ಒಂದು ಉಡುಗೊರೆಯನ್ನು ಕೊಟ್ಟಿದೆ, ಕಾಣಿಕೆಯನ್ನು ಕೊಟ್ಟಿದೆ.